ವೆಲ್ಕಮ್ ಬ್ಯಾಕ್. ಇದು 30x40 ಡೈಮೆನ್ಷನಲ್ಲಿ ಕಟ್ಟಿರುವಂಥ ನಾರ್ತ್ ಫೇಸಿಂಗ್ ಮನೆ ಸೇಲ್ಗೆ ಬಂದಿದೆ. ಫ್ರಂಟ್ ಎಲಿವೇಷನ್ ನೋಡ್ಬೋದು, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು ಕಾರ್ ಪಾರ್ಕಿಂಗ್ ಏರಿಯಾ ಪ್ಲಸ್ ಸಂಪ್ ಇದೆ ಲೆಫ್ಟ್ ಸೈಡಲ್ಲಿ. ರೋಡು ಮತ್ತು ಡೋರು ಎರಡೂ ಕೂಡ ನಾರ್ತ್ ಫೇಸಿಂಗ್ ಇದೆ. ಎಲ್ಲ ಡೋರ್ಗಳಿಗೂ ಮತ್ತು ಕಿಟಕಿಗಳಿಗೂ ಟೀ ಕೂಡ ಹಾಕಿದ್ದಾರೆ. ಇದು ಮೈನ್ ಹಾಲ್ ಎಂಟ್ರೆನ್ಸು, ಗ್ರಾನೈಟ್ ಫ್ಲೋರಿಂಗ್ ಇದೆ. ಮೇಲ್ಗಡೆ ಸೀಲಿಂಗ್ ವರ್ಕು, ಲೈಟಿಂಗ್ಸು, ಫ್ಯಾನ್ ಫಿಟ್ಟಿಂಗ್ಸು ಎಲ್ಲ ಆಗಿದೆ. ಈ ರೈಟ್ ಸೈಡ್ ವಾಲ್ಗೆ ಸಮ್ ಎಕ್ಸ್ಟ್ರಾ ಡಿಸೈನ್ ಕೊಟ್ಟಿದ್ದಾರೆ. ಇದು ನಾರ್ತ್ ಫೇಸಿಂಗಲ್ಲಿ ಸಮಥಿಂಗ್ ಹೊಸ ಥರ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ಬೋದು, ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಇದು ಫಸ್ಟ್ ರೂಮು. ಆಲ್ರೆಡಿ ಕಾಟು ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮು. ರೈಟ್ ಸೈಡಲ್ಲಿ ದೇವ್ರ ಮನೆ ಇದೆ. ಈ ಕಡೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ವಿತ್ ಚಿಮ್ನಿ ಫಿಟ್ಟಿಂಗ್ಸು. ಮತ್ತು ಈ ಕಡೆ ಲೆಫ್ಟ್ ಸೈಡಲ್ಲಿ ಸಮ್ ಎಕ್ಸ್ಟ್ರಾ ಡಿಸೈನ್ ಕೊಟ್ಟಿದ್ದಾರೆ. ಮೇಲ್ಗಡೆ ವಾರ್ಡ್ರೋಬ್ ಸ್ಪೇಸ್ ಇದೆ. ಹೀಗೆ ಸ್ಟ್ರೈಟ್ ಬಂದರೆ ಇಲ್ಲಿ ಯುಟಿಲಿಟಿ ಏರಿಯಾ. ರೈಟ್ ಸೈಡಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಇದೆ. ಇದು ಇಂಡಿಯನ್ ಟಾಯ್ಲೆಟು. ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ವಾಶ್ ಬೇಸಿನ್ನು ಪ್ಲಸ್ ಒಂದು ಟ್ಯಾಪ್ ಕೊಟ್ಟಿದ್ದಾರೆ, ಒಂದೆರಡು. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಈ ಕಡೆ ಯುಟಿಲಿಟಿ ಡೋರ್ ಪಕ್ಕನೇ ವಾಶ್ರೂಮ್ಗೆ ಎಂಟ್ರಿ ತೊಗೋಬೋದು. ಈ ಕಡೆ ಕಿಚನ್ ಕಡೆಯಿಂದನೂ ತೊಗೋಬೋದು ಮತ್ತು ಒಳಗಡೆ ರೂಮಿಂದನೂ ಕೂಡ ಬರ್ಬೋದು. ಇದು ಸೆಕೆಂಡ್ ರೂಮು. ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇಲ್ಲೂ ನೋಡ್ಬೋದು, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಈ ವಾಶ್ರೂಮ್ಗೆ ರೂಮ್ ಒಳಗಿಂದನೂ ಹೋಗ್ಬೋದು ಮತ್ತು ಕಿಚನ್ ಸೈಡಿಂದನೂ ಬರ್ಬೋದು. ನೋಡಿ, ಈ ಕಡೆನೂ ಡೋರ್ ಕೊಟ್ಟಿದ್ದಾರೆ. ಈ ರೈಟ್ಗೆ ಹೋದರೆ ಯುಟಿಲಿಟಿ ಬರುತ್ತೆ ಮತ್ತು ಲೆಫ್ಟ್ಗೆ ಹೋದರೆ ಕಿಚನ್ ಬರುತ್ತೆ. ಆಪ್ಷನಲ್ಲು, ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. 98 lakhs ಹೇಳ್ತಾ ಇದ್ದಾರೆ, ನೆಗೋಷಿಯೇಬಲು. 3 ಅಲಾಟೆಡ್ ಪ್ರಾಪರ್ಟಿ. ಟು 75% ಲೋನ್ ಆಗುತ್ತೆ. ನೀವೊಂದು 20 to 30 lakhs ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದನ್ನು ಲೋನ್ ಮಾಡ್ಕೋಬೋದು. ರಿಂಗ್ ರೋಡಿಂದ ಒಂದು 2 kilometers ಆಗುತ್ತೆ. ಸೊ ಓವರಾಲ್ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿದೆ. ಪಕ್ಕ ವಾಸ್ತು ಪ್ರಕಾರ ಬಂದಿದೆ. ನಾರ್ತ್ ಡೋರ್ಗೆ ನಾರ್ತ್ ರೋಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಪ್ಲ್ಯಾನ್ ಬರುತ್ತೆ. ಸೊ ಪ್ರಾಪರ್ಟಿ ವಿಸಿಟ್ ಮಾಡೋದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಅ ನೈಸ್ ಡೇ.